ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರೆ ಏನಿದು, ನೀವಿನ್ನೂ ರೆಡಿನೇ ಆಗಿಲ್ಲ, ಇಷ್ಟು ಲೇಟ್ ಆಯ್ತು. ಕೋಟ್ ಹಾಕೊಂಡಿಲ್ಲ ನೀವು. ಗೌತಮ್ ಅವರೇ, ನೀವು ಕೋಟ್ ಹಾಕೊಂಡ್ರೆ ಒಳ್ಳೇದು. ಇಲ್ಲ ಅಂದ್ರೆ ಇದು ಸಿಪ್ಪೆ ಸುಳ್ದಿರೋ ಟೊಮೆಟೊ ತರ ಕಾಣ್ತೀರಾ ನೀವು. ಸಿಪ್ಪೆ ಸುಳ್ದಿರೋ ಟೊಮೆಟೊ ಅಂತಾರಣ್ಣ, ಏನ್ ಕಂಪ್ಯಾರಿಸನ್ ಭೂಮಿಕಾ? ಓ, ನಿಮ್ಗೆ ಟೊಮೆಟೊ ಇಷ್ಟ ಇಲ್ಲಲ್ಲ? ಓಕೆ, ಸಿಪ್ಪೆ ಸುಳ್ದಿರೋ ಯಾವ್ದಾದ್ರು ದಪ್ಪಗಿರೋ ಹಣ್ಣು ಅಂತ ಅನ್ಕೊಳ್ಳಿ. ಬಾಡಿ ಶೇವಿಂಗ್ ಮಾಡ್ತಾ ಇದ್ದೀರಾ? ನಾನಾಗ್ ಮಾಡ್ತೀನ? ಗೌತಮ್ ಅವರೇ, ನಾನು ನಿಮಗೆ ಕಾಂಪ್ಲಿಮೆಂಟ್ ಕೊಡ್ತಿದ್ದೀನಿ. ನೀವು ಹಣ್ಣು ಅಂತ ನೋಡಕ್ಕೂ ಚಂದ, ರುಚಿನೂ ಚಂದ, ಅಭಿರುಚಿನೂ ಚಂದ ನನ್ಕೊಂಡು ನೀವು ಯಾವಾಗಲೂ ಚೆನ್ನಾಗಿ ಕಾಣ್ತೀರಾ. ಪ್ಲೀಸ್ ಆದ್ರೆ ನೀವು ಕೋಟ್ ಹಾಕೊಳ್ಳಿ, ಇದು ನಿಮ್ಗೆ ಕರ್ಣ ಕವಚ ತರ. ಆಕ್ಚುಲಿ ನಾನು ಕಾಯ್ತಾ ಇದ್ದಿದ್ದು ಇದಕ್ಕೆ, ನೀವೊಂದು ಕೋಟ್ ಹಾಕ್ಲಿ ಅಂತ. ಓ, ನೆನ್ನೆ ಅಪೇಕ್ಷಾ ಮುಂದೆ ಡ್ರಾಮಾ ಮಾಡಿದ್ದನ್ನ ಇವತ್ತು ರಿಯಾಲಿಟಿ ಮಾಡ್ಬೇಕು, ರೈಟ್? ಓಕೆ, ಇನ್ ಮುಂದೆ ಡೈಲಿ ನಾನೇ ಕೋಟ್ ಹಾಕ್ತೀನಿ. ಓಕೆ, ಏನು ಗೊತ್ತಾ ಭೂಮಿಕಾ, ನೀವು ಹೀಗೆ ಡೈಲಿ ಕೋಟ್ ಹಾಕ್ತಾ ಇದ್ರೆ ನನಗೆ ಒಂಥರ ಹುಮ್ಮಸ್ ಇರುತ್ತೆ, ಒಂಥರ ಜೋಶ್ ಇರುತ್ತೆ, ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿರುತ್ತೆ. ಸೊ ಇಡೀ ದಿನ ಎನರ್ಜಿ ಎಲ್ಲೂ ಡ್ರಾಪ್ ಆಗದಾಗೆ ನಾನು ಕೆಲಸ ಮಾಡ್ಬೋದು. ಈ ಒಂಥರ ನನ್ನ ಶಕ್ತಿ ದೇವತೆ, ಯು ಆರ್ ಮೈ ಪವರ್ ಗ್ರಿಡ್, ಯುನೋ. ಯಾಕೋ ಸ್ವಲ್ಪ ಓವರ್ ಆಯ್ತು. ಏಕೆ? ನೀವು ಇಂಥ ವಿಷಯದಲ್ಲಿ ಸ್ವಲ್ಪ ಸೂಪರ್ಸ್ಟಿಷಿಯಸ್. ನಿಜವಾಗ್ಲು ಮ್ಯಾಚ್ ನೋಡ್ತಿರ್ಬೇಕಾದ್ರೆ ಎದ್ದು ಹೋಗ್ಬಾರ್ದು, ಕೈ ಬಿಡಬಾರ್ದು. ಇಲ್ಲ ಅಂದ್ರೆ ನೀವು ಸಪೋರ್ಟ್ ಮಾಡ್ತಿರೋ ಮ್ಯಾಚ್ ಪ್ಲೇಯರ್ಸು ಔಟ್ ಆಗೋಗ್ಬಿಡ್ತಾರೆ. ಈಗ ನೋಡಿ, ನಿಮ್ಮ ಸೂಪರ್ಸ್ಟಿಷಿಯಸ್ ಲಿಸ್ಟ್ಗೆ ಇದೊಂದು ಸೇರ್ಕೊಂಡ್ಬಿಟ್ಟಿದೆ. ನೋನು ನೀವು ನನ್ನ ಮೂಡ್ ನಂಬಿಕೆ ಅಲ್ಲ ಭೂಮಿಕಾ, ನನ್ನ ಗಾಢವಾದ ನಂಬಿಕೆ. ನಿಮ್ಮನ್ನ ಅಷ್ಟು ನಂಬ್ತೀನಿ, ನೀವು ನನ್ನ ಜೊತೆಗಿದ್ರೆ ಸಾಕು. ಈ ಬಾಳ್ ಬಂಗಾರ ಆಗುತ್ತೆ ಅಂತಾರಲ್ಲ, ಆ ಥರದ್ದು ಏನೋ ಒಂದು ಮ್ಯಾಜಿಕ್ ನಡೆಯುತ್ತೇನೋ ನಂಬಿಕೆನ. ಅದಕ್ಕೆ ಈ ಮಿದಾಸ್ ಟಚ್ ಇರಲಿ ಅಂತ ಯಾವ್ದ್ಯಾವ್ದಕ್ಕೂ ನಿಮ್ಮನ್ನು ಅಟ್ಯಾಚ್ ಮಾಡ್ತಾ ಇರ್ತೀನಿ. ನನ್ನ ಪಾಲಿಗೆ ನೀವು ಇಷ್ಟಪಟ್ಟು ಕೇಳೋ ಹಳೆ ಹಾಡಿದ್ದಾಗೆ, ಜೋಕಾಲಿ ಇದ್ದಾಗೆ, ಸಂಜೆ ಮಳೆ ಇದ್ದಾಗೆ, ತಂಪಾಗಿ ಬೀಸೋ ತಂಗಾಳಿ ಇದ್ದಾಗೆ, ತಾಯಿ ಮಡ್ಲು ನೀವೇ, ಅಮ್ಮ ಹಾಡು ಲಾಲಿ ಹಾಡು ನೀವೇ. ನನ್ನ ಪಾಲಿಗೆ ಈ ಪ್ರಪಂಚದಲ್ಲಿ ಒಳ್ಳೇದು ಅಂತ ಏನೇನಿದೆಯೋ ಅದೆಲ್ಲವೂ ನೀವೇ. ನಾನು ಕಷ್ಟದಲ್ಲಿದ್ದಾಗ ನನ್ನ ಕೈ ಹಿಡಿದು ನಡೆಸೋ ಶಕ್ತಿ ದೇವತೆ ನೀವು. ಪೊಯಿಟಿಕ್ ಅನ್ನಿಸ್ಬೋದು, ಬಟ್ ಮಾಮೂಲಾದ ಶಬ್ದಗಳಲ್ಲಿ ನನಗೆ ಕಟ್ಕೊಡೋಕೆ ಗೊತ್ತಾಗಲಿಲ್ಲ. ಅದಕ್ಕೆ ನಾನು ಬಿಸ್ನೆಸ್ ಮ್ಯಾನ್ ಅನ್ನೋದನ್ನು ಮರೆತು ಆಶುಕವಿ ಆಗ್ಬಿಟ್ಟೆ. ನವಿರಾದ ಭಾವ ತಂದು ಹಿತವಾದ ನೋವ, ಹರಳಿ ಹೂವಂತೆ ಹೃದಯ ಮರಳಿ ಬಂದಂತೆ ಹರಿಯ, ಕಲ್ಲಾದ ಎದೆಯಲ್ಲಿ ಚಿಗುರೊಂದು ಮೂಡಿದೆ. ಥ್ಯಾಂಕ್ ಯು ಸೋ ಮಚ್. ಬರಿದಾದ ಬದುಕಲಿ ತೊರೆಯಾಗಿ ಹರಿದಿದೆ. ನಿಮ್ಮನ್ನು ಪಡೆಯೋದಕ್ಕೆ ನಾನು ತುಂಬಾನೇ ಅದೃಷ್ಟ ಮಾಡಿದ್ದೇನೆ. ಥ್ಯಾಂಕ್ ಯು. ನಾನು ಅದೃಷ್ಟ ಮಾಡಿದ್ದೆ ನಿಜವಾಗ್ಲೂ. ಬಾಯ್. ಐ ಲವ್ ಯು. ಒಲವೇ ಬೆಳಕಲೆ ಒಂದಾಗಿ ಸಾಗುವೆ, ಲವ್ ಯು ಟು. ಕಣ್ಣಾರೆಪ್ಪೆಯಾಗಿ ಕನಸಲ್ಲೂ ಕಾಯುವೆ. ಬಾ ಪಾರ್ಥ, ಕಾಫಿ ಆಯ್ತು ಬಿಗ್ ಬ್ರೋ. ಓಕೆ. ಏನನ್ನಿಸ್ತು ಆಫೀಸು? ವಾತಾವರಣ ಎಲ್ಲ ಓಕೆನಾ? ವೆದರ್ ಎಲ್ಲ ಅಡ್ಜಸ್ಟ್ ಆಯ್ತು ಬಿಗ್ ಬ್ರೋ. ಆದರೆ ಈ ಬಿಲ್ಡಿಂಗಲ್ಲಿರೋ ಕಾಂಪೌಂಡೇ ಇಷ್ಟ ಆಗ್ತಾಯಿಲ್ಲ ನನಗೆ. ಏಕೆ? ಐ ಮೀನ್ ಇಲ್ಲಿ ಗಂಟೆಗಟ್ಟಲೆ ಕುತ್ಕೊಂಡು ಅದು ಹಿಂಗೆ ಕೆಲಸ ಮಾಡ್ತಾರೆ ಬಿಗ್ ಬ್ರೋ.
ಅವ್ರಿಗೆ ಅವಾರ್ಡೇ ಕೊಡ್ಬೋದು ಆ್ಯಕ್ಚುಲಿ. ಪಾರ್ಥ, ಸಿಸ್ಟಮ್ ಇರೋದೇ ಹೀಗೆ, ಇಲ್ಲಿ ಕೆಲಸ ನಡೆಯೋದೇ ಹೀಗೆ. ನಾಳೆ ನೀನು ಸ್ಟಾರ್ಟಪ್ ಶುರು ಮಾಡ್ತೀಯಲ್ಲ, ಅದು ಹೀಗೆ ನಡಿಬೇಕು, ಗೊತ್ತಿರಲಿ ನಿನಗೆ. ಬಟ್ ಸ್ಟಿಲ್ ಬಟ್ ವಾಟ್ ಸ್ಟಿಲ್? ನೀನು ಹೆಂಗಿದ್ಯಾ ಅಂದರೆ, ಮಕ್ಕಳಿಗೆ ಈ ರಜಾ ಕೊಟ್ಟ ಮೇಲೆ ಮತ್ತೆ ರಜಾ ಸಿಗಲಿ, ಈ ರಜಾನ ಕಂಟಿನ್ಯೂಸ್ ಆಗಿ ಇರ್ಲಿ ಅಂತಾರಲ್ಲ, ಆ ಥರ ಅದೇ ಮೆಂಟಾಲಿಟಿಲಿ ಇದೆಯಾ? ಅಪ್ಪ, ಸ್ವಲ್ಪ ಚೇಂಜ್ ಆಗು ಪಾರ್ಥ. ಹೀಗಿದ್ರೆ ಬಿಸ್ನೆಸ್ ಅಲ್ಲ, ಏನೂ ಮಾಡೋಕ್ಕಾಗಲ್ಲ. ಟೈಮ್ ಚೇಂಜ್ ಆಗಿದೆ ಕಣೋ. ಈಗ ಹೊರಗಡೆ ಕಾಂಪಿಟೇಷನ್ ಇದೆ, ದೊಡ್ಡ ರೇಸ್ ನಡೀತಾ ಇದೆ. ನಮಗೆ ಬೇಕೋ ಬೇಡವೋ ನಾವು ಓಡಲೇಬೇಕಾಗುತ್ತೆ. ಕೆಲಸ ಅನ್ನೋದು ಒಂದು ದಿನದ ಬದುಕಲ್ಲ ಕಣೋ, ಇಟ್ಸ್ ಡೈಲಿ ಪ್ರೋಸೆಸ್. ಹಿಂಗಾದ್ರೆ ಹೆಂಗೋ ಬಿಕ್ರು, ಆದ್ರೂ ಯಾಕೋ ಸೆಟ್ ಆಗ್ತಾ ಇಲ್ಲ ಮ್ಯಾನ್. ಅದಕ್ಕೆ ನಾನು ಬೇರೆ ಏನಾದ್ರೂ ಏನ್ ಬೇರೆ ಏನಾದ್ರು ಏನಿಲ್ಲ. ಏನ್ ಬೇರೆ ಏನಾದ್ರು ಇಲ್ಲ ಬಿಕ್ರು, ಅದೇನೋ ಬೇರೆ ಮಾಡ್ತೀನಿ ನಿಮ್ಗೆ. ನೀನ್ ಹೇಳಿದೆ ಮಾಡ್ತೀನಿ. ಏ ಗೆಳೆಯ, ಏನೋ ಇದು? ಏ ಇಲ್ಲ, ನೀನ್ ಏನೋ ಹೇಳಿದೆ ಮಾಡ್ತೀನಿ. ಏನೋ ಮಾಡ್ತೀನಿ ಅಂದಿಲ್ಲ. ಇಲ್ಲ, ನೀನ್ ಹೇಳಿದೆ ಮಾಡ್ತೀನಿ. ಏನೋ ಇದು? ಇರೋ, ಸ್ವಲ್ಪ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ರಿಪೇರಿ ನಡೀತಾ ಇದೆ, ಇರೋ. ರಿಪೇರ್. ಏನ ನೀನು? ಆನಂದ್ ಬ್ರೋ, ಒಳ್ಳೆ ದೇವ್ರ ತರ ಬಂದು ನನ್ನ ಕಾಪಾಡ್ಬಿಟ್ರಿ ಮ್ಯಾನ್. ಏಯ್, ನೀನ್ ಲೇಟಾಗಿ ಬರ್ಬೇಕಾಗಿತ್ತು ಕಣ. ಇವನ್ಗೆ ಸ್ವಲ್ಪ ಕ್ಲಾಸ್ ತಗೋಬೇಕಾಗಿತ್ತು. ಲೈ, ಇವನ್ನ ನೋಡಿದ್ರೆ ಕ್ಲಾಸ್ ತಗೊಳ್ಳೋ ಥರ ಇದೆಯಾ? ಎಳೆ ಮಗು ಕಣ ಇವ್ ನಿನ್ನ. ಅಪ್ಪ, ಯಾವ ಆಂಗಲ್ ಇಂದ ಏನ್ ಮಗು ತರ ಕಾಣಿಸ್ತಾನಪ್ಪ? ರೀಸೆಂಟ್ ಆಗಿ ಮದುವೆ ಆಗಿದೆ. ಸುಮ್ನೆ ಮದುವೆ ಆಗ್ಲಿಲ್ಲ, ಲವ್ ಮಾಡಿ ಮದುವೆ ಆಗಿದ್ದಾನೆ. ಹಂಗಲ್ಲ ಕಣ, ನಮ್ಮ ಲೆಕ್ಕದಲ್ಲಿ ಇವನು ಇನ್ನೂ ಚಿಕ್ಕವನಲ್ವಾ, ಅದಕ್ಕೆ ಹಂಗಂದೆ. ಪಾಪ ಕಣ ಇವನು. ಆನಂದ್ ಬ್ರೋ, ಥ್ಯಾಂಕ್ಸ್ ಆನಂದ್ ಬ್ರೋ. ಅಟ್ಲೀಸ್ಟ್ ನೀವಾದ್ರೂ ನನ್ನ ಸಪೋರ್ಟ್ ಇದ್ದೀರಲ್ಲ. ಐ ಆಮ್ ಆಲ್ವೇಸ್ ವಿತ್ ಯು, ಡೋಂಟ್ ವರಿ. ಏಯ್, ಇವನಿನ್ನು ಹೊಸಬಾ ಕಣ ಈ ಫೀಲ್ಡ್ಗೆ, ಎಕ್ಸ್ಪೀರಿಯನ್ಸ್ ಕಮ್ಮಿ. ಎಕ್ಸ್ಪೀರಿಯನ್ಸ್ ಆಗ್ತಾ ಸರಿ ಹೋಗುತ್ತೆ ಕಣ. ಎಲ್ಬೋರ್ಡ್ ಇವನಿನ್ನ ಮುಂದಕ್ಕೆ ಸರಿ ಹೋಗ್ತಾ ಅಂತ ಹೇಳಿದೆ. ಏಯ್, ಅವನ್ನ ಉದ್ಧಾರ ಮಾಡೋದಕ್ಕೆ ಅಂತ ಇಲ್ಲಿ ಕರ್ಕೊಂಬಂದಿದ್ದೀನಿ. ನೀನ್ ನೋಡಿದ್ರೆ ಸಪೋರ್ಟ್ ಮಾಡಿ ಹಾಳು ಮಾಡ್ತಾ ಇದೆಯಲ್ಲೋ. ಏ ಇಲ್ಲಪ್ಪ, ಹಾಳು ಮಾಡ್ತಾ ಇಲ್ಲ. ಇವರು ಬುದ್ಧಿ ಮಾತು ಹೇಳ್ಬಿಡ್ತೀನಿ. ಆಮೇಲೆ ಸುಮ್ಮನೆ ಇವನು ಹಾಳಾಗಿದ್ದೆ ನನ್ನಿಂದ ಅಂತ ಹಣೆಪಟ್ಟಿ ಯಾಕೆ? ಪಾರ್ಥ, ನಿಮ್ಮ ಅಣ್ಣನ ಈ ಕಂಪ್ನಿಗೆ ಫ್ರೆಷರ್ ಆಗಿ ಸೇರ್ಕೊಂಡಿದ್ದು. ಈಗ ಯಾವ ಲೆವೆಲಿಗೆ ಬೆಳೆದಿದ್ದಾನೆ ನೋಡು. ಕಂಪ್ನಿನೂ ಅಷ್ಟೇ ಬೆಳೆಸಿದ್ದಾನೆ, ನಿಮ್ಮ ತಂದೆ ಹೆಸರನ್ನ ಉಳಿಸಿದ್ದಾನೆ. ನೀನು ಅಷ್ಟೇನಪ್ಪ, ನಿಮ್ಮ ಅಣ್ಣನ ಹೆಸರನ್ನ ಉಳಿಸ್ಬೇಕು. ನಾನು ಹೇಳ್ದಂಗೆ ಮಾಡ್ತೀಯ ತಾನೇ? ತಾನೇ ಏನೋ ಮಾಡಲೇಬೇಕು. ಶ್ಯೂರ್ ಆನಂದ್ ಬ್ರೋ. ನೋಡ್ದ, ಹುಡುಗ ಚುರುಕಿತಾನೆ ಕಣ, ಮಾಡ್ತಾನೆ. ಸ್ವಲ್ಪ ಟೈಮ್ ಬೇಕು ಅಷ್ಟೇನೆ. ಆಮೇಲೆ ಹೇಗಿದೆ ಹೊಸ ಜೀವನ, ಮದುವೆ ಎಲ್ಲ ಆಯ್ತಲ್ಲ? ಡುಯೆಟ್ ಗೇಟ್ ಆಡ್ತಾನ? ಹನಿಮೂನ್ ಪ್ಲಾನ್ ಏನಾದ್ರು? ಗೊತ್ತು ಕಣ, ಗೊತ್ತು. ನಿನ್ನ ಮೈ ಇಲ್ಲಿದೆ, ಮನಸ್ಸೆಲ್ಲ ಮನೇಲಿದೆ ಅಲ್ವಾ? ಅಲ್ವಲೇ, ಹನಿಮೂನ್ಗೆ ಹೋಗಿ ರೆಡಿಯಾಗಿರೋನ್ನ ಕರ್ಕೊಂಬಂದಿಲ್ಲಿ ಕೂಡ ಹಾಕಿದ್ಯಲ್ಲ, ಇನ್ನು ಹೆಂಗೋ ಕೆಲಸ ಮಾಡ್ತಾನೆ. ಯೋಚನೆ ಮಾಡ್ಬೇಡ ಪಾರ್ಥ, ಹನಿಮೂನ್ಗೆ ನಾವೇ ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಡ್ತೀವಿ. ಹೋಗಿ ಆರಾಮಾಗಿ ದುಡ್ಡು ಬಾ. ಏನಂದ್ರು ನೀವು? ನನಗೆ ಕಾಲ್ ಬರ್ತಾ ಇದೆ, ಈಗ ಬರುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.